MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಬಿಹಾರದಲ್ಲಿ ಕಮಲ ಪಡೆ ನೇತೃತ್ವದ NDA ಕಮಾಲ್ ಮಾಡಿದೆ. ಮಹಾಗಠಬಂಧನಕ್ಕೆ ಮರ್ಮಾಘಾತವಾಗಿದೆ. ಹಾಗಾದ್ರೆ ಬಿಹಾರವನ್ನ NDA ಕಬ್ಜಾ ಮಾಡಿದ್ದು ಹೇಗೆ? ಗೆಲುವಿನ ರಹಸ್ಯವೇನು ಅನ್ನೋದರ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಜೀವಿಕಾ ದೀದಿಯ ಎಫೆಕ್ಟ್ ಹೇಗಿದೆ ಅಂದ್ರೆ ಜಾತಿಯನ್ನ ಹೊರತಾಗೂ ಕೂಡ ಅವರಿಗೆ ಮತ ಬಂದಿರುವಂತದ್ದು. ಬಿಹಾರದಲ್ಲಿ NDA ಗೆಲುವಿನ ನಗೆ ಬೀರಿದೆ. ಮಹಾಗಠಬಂಧನಕ್ಕೆ ಭಾರಿ ಮರ್ಮಾಘಾತವಾಗಿದೆ. ಹೇಳಲು ಹೆಸರಿಲ್ಲದಂತೆ ಹೀನಾಯವಾಗಿ ಮಹಾಗಠಬಂಧನ್ ಸೋಲನ್ನಪ್ಪಿದೆ. 243 ಕ್ಷೇತ್ರಗಳ ಪೈಕಿ 200ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ NDA ದಿಗ್ವಿಜಯ ಸಾಧಿಸಿದೆ. ಬಿಹಾರ ರಾಜಕೀಯದಲ್ಲಿ ತೇಜಸ್ವಿ ಯಾದವ್ ನೇತೃತ್ವದ RJD ಪಕ್ಷ ಸೋತು ಸುಣ್ಣವಾಗಿದೆ. ಬಿಹಾರದಲ್ಲಿ ದಿಗ್ವಿಜಯ ಸಾಧಿಸಿರೋ NDA ಕಾರ್ಯಕರ್ತರ ವಿಜಯ ಘೋಷಣೆ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಸಿಹಿ ಹಂಚಿ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸ್ತಿದ್ದಾರೆ. ಹಾಗಾದ್ರೆ ಐತಿಹಾಸಿಕ ಗೆಲುವು ಸಾಧಿಸೋಕೆ NDAಗೆ ನೆರವಾಗಿದ್ದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಬಿಹಾರದಲ್ಲಿ ಮಹಿಳಾ ಮತದಾರರನ್ನ ಗುರಿಯಾಗಿಸಿ ಚುನಾವಣೆ ಘೋಷಣೆಗೂ ಮುನ್ನ ಜೀವಿಕಾ ದೀದಿ ಹೆಸರಿನಲ್ಲಿ ಸ್ವಸಹಾಯ ಗುಂಪುಗಳಿಗೆ ನೆರವು ನೀಡೋ ಯೋಜನೆಯನ್ನ JDU ಘೋಷಿಸಿತ್ತು. ಚುನಾವಣೆಗೂ ಮುನ್ನವೇ ಪ್ರತಿ ತಿಂಗಳು 10,000 ರೂಪಾಯಿಯನ್ನ 75 ಲಕ್ಷ ಮಹಿಳೆಯರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಿದ್ರು. ಬಿಹಾರದಲ್ಲಿ 1.40 ಕೋಟಿ ಮಂದಿ ಮಹಿಳೆಯರಿಗೆ ಇದರಿಂದ ಅನುಕೂಲವಾಗಿದೆ. ಬ್ಯಾಂಕ್ ಖಾತೆಗೆ ಹಣ ಹಾಕಿರೋದ್ರಿಂದ ಮಹಿಳೆಯರಲ್ಲಿ ವಿಶ್ವಾಸ ಹೆಚ್ಚಿದೆ. ಹೀಗಾಗಿ 85% ಮಹಿಳಾ ಮತದಾರರು NDAಗೆ ಮನಸೋತು ದಾಖಲೆ ಪ್ರಮಾಣದಲ್ಲಿ ಮತದಾನ ಮಾಡಿದ್ದಾರೆ. ಬಿಹಾರದ 13 ಕೋಟಿ ಜನತೆಯಲ್ಲಿ ಹತ್ತತ್ರ 60% ಮತದಾನವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 60ರಿಂದ 67 ನಡುವೆ ಮತದಾನ ಆಗಿದೆ. ಅದರಲ್ಲಿ 8 ಕೋಟಿ ಜನರಲ್ಲಿ 2.5 ಕೋಟಿ ನೇರವಾದಂಥ ಡಾಟಾ, ಅಂದರೆ ಈಗ ಜೀವಿಕಾ ದೀದಿ ಅಂತ ಏನು ಕರಿತೀವಿ, 1,27 ಲಕ್ಷ ಮಹಿಳೆಯರಿಗೆ ನೇರವಾಗಿ ಅವರ ಅಕೌಂಟಿಗೆ ಹೋಗಿದೆ. ಬಿಹಾರವನ್ನ ಜಾತಿ ಆಧಾರದಲ್ಲಿಯೂ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಯಾಕಂದ್ರೆ ಇಲ್ಲಿ ಜಾತಿ ರಾಜಕಾರಣ ಪ್ರಾಮುಖ್ಯತೆ ಪಡೆಯುತ್ತೆ. ಮುಸ್ಲಿಂ ಮತ್ತು ಯಾದವ ಸಮುದಾಯಗಳೇ ಇಲ್ಲಿ ಡಾಮಿನೇಟ್ ಆಗಿವೆ. ಈ ಮತಗಳನ್ನು ತಮ್ಮತ್ತ ಸೆಳೆಯುವಲ್ಲಿ NDA ಯಶಸ್ವಿಯಾಗಿದೆ. ನಿತೀಶ್ ಅವರ ಉತ್ತಮ ಆಡಳಿತ ಮಂತ್ರ ಜಂಗಲ್ ರಾಜ್ ವಿರುದ್ಧ ಸುಶಾಸನ ಪ್ರಚಾರವು ಯಶಸ್ವಿಯಾಗಿದೆ. ಈ ಬಾರಿಯ ಚುನಾವಣೆಯ ವಿಶೇಷ ಅಂದರೆ ಎಲ್ಲೆಲ್ಲಿ ಮುಸ್ಲಿಂ ಡಾಮಿನೆನ್ಸ್ ಇದೆ, ಎಲ್ಲೆಲ್ಲಿ ಯಾದವ ಕಮ್ಯುನಿಟಿಯ ಡಾಮಿನೆನ್ಸ್ ಇದೆ, 40 ಸೀಟ್ ಆ ರೀತಿಯಾದಂಥ ಇದೆ. ಅಲ್ಲಿ ಮುಸ್ಲಿಮರು 30% ಹೆಚ್ಚಿದ್ದಾರೆ. ಜೊತೆಗೆ ಮುಸ್ಲಿಂ ಮತ್ತು ಯಾದವರನ್ನ ಕಂಪೇರ್ ಮಾಡಿದ್ರೆ ಅಥವಾ ಇಬ್ಬರನ್ನೂ ಕೂಡ ಒಗ್ಗೂಡಿಸಿದ್ರೆ 45ಕ್ಕಿಂತ ಹೆಚ್ಚು ಬರುವಂಥ 70ಕ್ಕೂ ಹೆಚ್ಚು ಸೀಟ್ಗಳಿದೆ. ಅಲ್ಲೂ ಕೂಡ BJP ಬಂದಿದೆ. ಅಂದರೆ ಈ ಜೀವಿಕಾ ದೀದಿಯ ಎಫೆಕ್ಟ್ ಹೇಗಿದೆ ಅಂದರೆ ಜಾತಿಯನ್ನ ಹೊರತಾಗೂ ಕೂಡ ಅವರಿಗೆ ಮತ ಬಂದಿರುವಂಥದ್ದು ಒಂದು ಪ್ರಮುಖವಾದಂಥ ಉದಾಹರಣೆ. ಇನ್ನು NDAನಲ್ಲಿ ಗೊಂದಲ ಇಲ್ಲದೆ ಸೀಟ್ ಹಂಚಿದ್ದು ಗೆಲುವಿನ ಮೆಟ್ಟಿಲೇರಲು ಸಹಕಾರಿಯಾಗಿದೆ. BJP JDU ಪಕ್ಷಗಳಿಗೆ ತಲಾ 101 ಸ್ಥಾನಗಳನ್ನು ಹಂಚಲಾಗಿತ್ತು. ಚಿರಾಗ್ ಪಾಸ್ವಾನ್ ನೇತೃತ್ವದ LJP ಪಕ್ಷವನ್ನ NDA ತೆಕ್ಕೆಯಲ್ಲೇ ಉಳಿಸಿಕೊಂಡಿದ್ದು, HIM ಪಕ್ಷವನ್ನು NDAನಲ್ಲೇ ಉಳಿಸಿಕೊಂಡಿರೋದು ಮೈತ್ರಿಕೂಟಕ್ಕೆ ಲಾಭವಾಗಿದೆ. ಯುವ ದಲಿತ ಮತದಾರರನ್ನ ಸೆಳೆಯುವಲ್ಲಿ ಮೈತ್ರಿಕೂಟ ಯಶಸ್ವಿಯಾಗಿದೆ. ಆದರೆ ಮಹಾಗಠಬಂಧನ್ನಲ್ಲಿ ಸೀಟು ಹಂಚಿಕೆ ವಿಚಾರವಾಗಿ ಗೊಂದಲ ನಿರ್ಮಾಣವಾಗಿತ್ತು. ಒಗ್ಗಟ್ಟಿನ ಬೆಂಬಲ ವ್ಯಕ್ತವಾಗಿರಲಿಲ್ಲ. ಇನ್ನು ಪ್ರಣಾಳಿಕೆಯ ಆಕರ್ಷಕ ಭರವಸೆಗಳು NDA ಮೈತ್ರಿಕೂಟದ ಗೆಲುವಿಗೆ ಸಹಕಾರಿಯಾಗಿವೆ. 1 ಕೋಟಿ ಉದ್ಯೋಗ, ಎಕ್ಸ್‌ಪ್ರೆಸ್ ವೇಗಳು, ಉಚಿತ ವಿದ್ಯುತ್ ಯೋಜನೆ ಭರವಸೆಗಳು ಗ್ರಾಮೀಣ ಮತ್ತು ಬಡವರಲ್ಲಿ ವಿಶ್ವಾಸ ಮೂಡಿಸಿವೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಜೊತೆಗೂಡಿ ಮತಗಳ್ಳತನ ಮಾಡ್ತಿದೆ ಅಂತ ಅಭಿಯಾನ ಮಾಡಿದ್ರು. ಬಿಹಾರ ಪ್ರಚಾರದ ವೇಳೆಯೂ ಇದನ್ನೇ ಹೇಳಿದ್ರು. ಆದ್ರೆ ವೋಟ್ ಚೋರಿ ಅಭಿಯಾನದ ಬಳಿಕ 55 ದಿನಗಳಾದ್ರೂ ರಾಹುಲ್ ಗಾಂಧಿ ಬಿಹಾರಕ್ಕೆ ತೆರಳಿರಲಿಲ್ಲ. ಹೀಗಾಗಿ ಮತದಾರನ ವಿಶ್ವಾಸ ಗಳಿಸುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ. ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಭಾರಿ ಮುಖಭಂಗವಾಗಿದೆ. ಕಳೆದ ಬಾರಿ 19 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು. ಆದರೆ ಈ ಬಾರಿ ಒಂದಂಕಿಯಲ್ಲೇ ಕಾಂಗ್ರೆಸ್ ಗಿರ್ಕಿ ಹೊಡೆದಿದೆ. ಹರೀಶ್ ಜೊತೆ ಪ್ರಮೋದ್, TV9 ಬಿಹಾರ.
ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.